ಈ ಹಿಂದೆ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂತ ಹೇಳಿ ಚಳವಳಿ ಮಾಡ್ಕೊಂಡು ಬರ್ತಿದ್ರು. ಈಗ ಇವಿಎಂ ಹಟಾವೋ ಅಂತ ಚಳವಳಿ ಪ್ರಾರಂಭ ಮಾಡಿದ್ದಾರೆ. ಇವಿಎಂ ಇಂದ ಏನೋ ಇವರಿಗೆ ತೊಂದರೆ ಆಗ್ತಿದೆ, ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದ್ದೀರಾ? ಇವಿಎಂ ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖಭಂಗ ಆಗೋಗಿದೆ. ಈಗ ಹೊಸದಾಗಿ ಮತಗಳ್ಳತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ. ರಾಹುಲ್ ಗಾಂಧಿ ಅವರೇ, ಮತಗಳ್ಳತನವನ್ನ ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದ್ರೆ ಅದು ನಿಮ್ಮ ಕುಟುಂಬ ಅಷ್ಟೇನೆ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನ ಕಳ್ಕೊಳ್ಳುವಂತಹ ಸ್ಥಿತಿ ನಿಮ್ಮಜ್ಜಿಗೆ ಬಂದೋಯ್ತು. ಈಗ ನೀವು ಮತಗಳ್ಳತನ ಅಂತ ಹೊಸದಾಗಿ ನೀವು ತಕರಾರುತ್ತಾ ಇದ್ರಿ. ಸರ್, 2024ರಲ್ಲಿ ತಮಿಳುನಾಡಲ್ಲಿ ಅಷ್ಟೂ ಸೀಟನ್ನು ನೀವು ಸ್ವೀಪ್ ಮಾಡಿರಿ, ನೀವು DMK ಅವರು. ಅಲ್ಲಿ ಮತಗಳ್ಳತನ ಆಗ್ಲಿಲ್ಲ. ಕೇರಳದಲ್ಲೂ ಸ್ವೀಪ್ ಮಾಡಿರಿ, ಅಲ್ಲೂ ಮತಗಳ್ಳತನ ಆಗ್ಲಿಲ್ಲ ನಿಮಗೆ. ನೀವೆಲ್ಲಲ್ಲಿ ನಿಮಗೆ ಒಳ್ಳೆ ಸೀಟ್ಗಳು ಬಂತು, ಅಲ್ಲೆಲ್ಲೂ ಮತಗಳ್ಳತನ ಆಗ್ಲಿಲ್ಲ. ಈ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ, ಕೆಲವು ಕಡೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್. ಕರ್ನಾಟಕದಲ್ಲಿ ಆಳುವ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಈ ಒಂದು ಮತಪಟ್ಟಿಯ ಪರಿಷ್ಕರಣೆ ಮತ್ತು ಮತಪಟ್ಟಿಯನ್ನ ಸಿದ್ಧಪಡಿಸೋದು ಯಾವ ರೀತಿ ಆಗುತ್ತೆ ಸರ್? ಮತಪಟ್ಟಿಯನ್ನ ಬೂತ್ ಲೆವೆಲ್ ಆಫೀಸರ್ BLO ಇರ್ತಾನೆ. BLO ಮತಪಟ್ಟಿ ಏನು ತಯಾರಾಗುತ್ತೆ ಅದನ್ನ ನಿಮ್ಮ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ BLAಗೆ ಪರಿಷ್ಕರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅದ್ರ ಮೇಲೆ ERO ಇರ್ತಾನೆ, ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇಷ್ಟೂ ಜನ ಪರಿಷ್ಕರಣೆ ಮಾಡಿ ಅದನ್ನ ಕರಡನ್ನು ಹೊರಗಡೆ ಕೊಟ್ಟು ಕೊನೆಗೆ ಫೈನಲ್ ಲಿಸ್ಟ್ ಬರುತ್ತೆ. ಸರ್, ಪಟ್ಟಿಯನ್ನ ಸಿದ್ಧಪಡಿಸುವಂತಹ ಹಂತದವನ್ನೇ ತಗೊಳ್ಳಿ. ಅದು BLO ಇರ್ಬೋದು, ARO ಇರ್ಬೋದು, ಮುಂದೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ಬೋದು. ಹಾಗೆ ಚುನಾವಣೆ ಕಂಡಕ್ಟ್ ಮಾಡೋದಕ್ಕೆ ಬನ್ನಿ, ನಿಮ್ಮ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ. ಯಾರೋ ಬಂದು ಯಾರ್ದೋ ಓಟ್ ಹಾಕೋಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏಜೆಂಟ್ ಪರಿಷ್ಕರಣೆನ ಮಾಡ್ತಾ ಇರ್ತಾನೆ. ಅಲ್ಲಿ ಬೂತ್ ಲೆವೆಲ್ ಆಫೀಸರ್ BLO ಇರ್ತಾನೆ. BLO ಮೇಲ್ಗಡೆ ARO ಇರ್ತಾರೆ, AERO ಇರ್ತಾರೆ. ಅದಾದ ನಂತರ RO ಇರ್ತಾರೆ. ಅದಾದ ನಂತರ ನಿಮಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇಷ್ಟೂ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದವರೇ ಆಗಿರ್ತಾರೆ. ನೀವು ಪಗಾರ ಕೊಡುವಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಮಹದೇವಪುರ ಕ್ಷೇತ್ರದಲ್ಲಾಯ್ತು ಅಂತ ಹೇಳ್ತಿರಲ್ಲ. ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಜಾಸ್ತಿ ಆದ ಕೂಡಲೇ ಬಿಜೆಪಿ ಆರೋಪ ಮಾಡಿರ. ಸರೋಜಿನಗರದಲ್ಲಿ ನಿಮಗೆ ಜಾಸ್ತಿ ಓಟ್ ಬಂದ ಕೂಡಲೇ ಆರೋಪ ಮಾಡಿದ್ರ. ಶಾಂತಿನಗರದಲ್ಲಿ ಹೆಚ್ಚಿಗೆ ಬಂತು ಅಂದ ಕೂಡಲೇ ನಿಮಗೆ ಆರೋಪ ಮಾಡಿದ್ರ. ಡಿಜೆಹಳ್ಳಿ ಕೆಜೆಹಳ್ಳಿ ಆ ಭಾಗದಲ್ಲಿ ನಿಮಗೆ ವಿಪರೀತವಾದಂತ ಮತಗಳು ಬರ್ತಾವಲ್ಲ, ನಾವು ಆರೋಪ ಮಾಡಿದ್ವಾ? ಆಯ್ತು, ಈ ಎಲೆಕ್ಷನ್ ಕಂಡಕ್ಟ್ ಮಾಡೋರು ಯಾರು ಸರ್? ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳೇ. ಇಷ್ಟಾಗಿಯೂ ಕೂಡ ಮಹದೇವಪುರದಲ್ಲಾಯ್ತು, ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದ್ದಾರೆ. ಸರ್, ಜನಸಂಖ್ಯೆ ಯಾವತ್ತಿನ ತಗೊಳ್ತಿದ್ರಿ ಸರ್? ಗ್ರೋತ್ ರೇಟ್ ಎಷ್ಟು ತಗೊಳ್ತಿದ್ರು? 2011ನಲ್ಲಿ ಲಾಸ್ಟ್ ಜನಗಣತಿ ಆಗಿರುವಂತದ್ದು. ಇನ್ನು ಆಗೇ ಇಲ್ಲ ಜನಗಣತಿ. ಹಾಗಿರ್ಬಾಗಲು ಯಾವ ಅಂದಾಜಿನ ಮೇಲೆ ಜನಗಿಂತ ಜಾಸ್ತಿ ನೀವು ಮತದಾರರಿದ್ದಾರೆ ಅಂತ ಹೇಳ್ತೀರಿ. ಆಮೇಲೆ ಅರ್ಬನ್ ಅಲ್ಲಿ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗುವಂಥದ್ದಲ್ಲ, ಮೈಗ್ರೇಷನ್ ಇಂದ ಆಗುತ್ತೆ. ಕೆಲಸ ಕಾರ್ಯ ಉದ್ಯೋಗ ಅಂತ ಹೇಳಿ ಅಲ್ಲಿಗೆ ಮೈಗ್ರೇಟ್ ಆಗಿ ಹಳ್ಳಿಗಳಿಂದ ಬಂದು ಪಟ್ಟಣ ಸೇರ್ಕೊಳ್ತಾರೆ. ಹಾಗಾಗಿ ಪಟ್ಟಣಗಳಲ್ಲಿ ಈ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ. ನೀವು ಗಣತಿನೇ ಮಾಡಿಲ್ಲ ಅಂತಂದ್ಮೇಲೆ ಜಾಸ್ತಿ ವೋಟರ್ಸ್ ಬಂದಿದ್ದಾರೆ. ಜಾಸ್ತಿ ವೋಟರ್ಸ್ ಬಾಡಿಗೆಗೆ ಬಂದಿರ್ತಾರೆ, ಎಷ್ಟು ಮನೆ ಕಟ್ಟಿದ್ದಾರೆ, ಎಷ್ಟು ಜನ ಬಾಡಿಗೆ ಬಂದಿದ್ರು, ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದ್ದೀರಾ. ಸುಮ್ಮನೆ ಈ ರೀತಿ ಸುಮ್ಮನೆ ಬಂದು ಆರೋಪವನ್ನ ಮಾಡ್ತೀರಿ. ನಿಮಗೆ ಸರ್ವಜ್ಞನಗರದಲ್ಲಿ ಅತಿ ಹೆಚ್ಚು ವೋಟ್ ಬಂದ ಕೂಡಲೇ ಬಿಜೆಪಿ ಅವ್ರು ನಾವು ಆರೋಪ ಮಾಡಿದ್ವಾ? ಮಹದೇವಪುರದಲ್ಲಿ ಜಾಸ್ತಿ ಬಂತು. ಮಹದೇವಪುರದಲ್ಲಿ ಬಹಳಷ್ಟು ಜನ ಮೋದಿಯವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಅವ್ರು ವೋಟ್ ಹಾಕಿದ್ದಾರೆ. ಆಯ್ತು, ಇಡೀ ದೇಶಾದ್ಯಂತ ನೀವು ನೋಡಿ, ಚುನಾವಣೆ ಪ್ಯಾಟರ್ನ್ ನೋಡಿ, ಅಸೆಂಬ್ಲಿ ಬಂದಾಗ ಜನ ಒಂದ್ ರೀತಿ ವೋಟ್ ಹಾಕಿರ್ತಾರೆ. ಅದೇ ಲೋಕಸಭೆಗೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ವೋಟ್ ಹಾಕ್ತಾರೆ. ಹೀಗಿರುವಾಗ ನಿಮ್ಮ ನಾಯಕತ್ವವನ್ನ ದೇಶದ ಜನ ಸತತವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲ್ಲೇ ನೀವು ಈ ರೀತಿ ಆರೋಪ ಮಾಡ್ತೀರಲ್ಲ. ಇನ್ನು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇ ಹಿಂದೊಂದ್ಸರಿ 2006ರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ನನಗೆ ಸತ್ತವ್ರು ಬಂದು ಓಟ್ ಹಾಕಿದಾರಪ್ಪ ಅಂತೇಳಿ ಫುಲ್ ಬಹಳ ಖುಷಿಯಿಂದ 250 ಟೋಟಲ್ ಗೆದ್ದ ಕೂಡಲೇ ಹೇಳ್ಕೊಳ್ತಿದ್ರಲ್ಲ. ನೀವು 73ರಲ್ಲಿ ಮೊದಲನೇ ಸಾರಿ ಗೆದ್ದವರು. ನಿಮಗೆ ಚುನಾವಣೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾ? ರಾಹುಲ್ ಗಾಂಧಿ ಅಂತೂ ಗೊತ್ತಿಲ್ಲ.